ಅಪರಿಗ್ರಹಸ್ಥೈರ್ಯೇ ಜನ್ಮಕಥಾಂತ ಸಂಬೋಧ. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 18ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಪತಂಜಲಿ ಯೋಗ ಸೂತ್ರದ ಪ್ರಕಾರ ಅಪರಿಗ್ರಹವನ್ನು ಯಾರು ಅಭ್ಯಾಸ ಮಾಡ್ತಾರೋ ಅಂಥವರ ಲೈಫಲ್ಲಿ ಹಿಂದೆ ಆಗಿರುವಂತಹ ವಿಚಾರಗಳ ಬಗ್ಗೆ, ಮುಂದೆ ಆಗಬಹುದಾದಂತಹ ವಿಚಾರಗಳ ಬಗ್ಗೆ ನಾಲೆಡ್ಜ್ ಸಿಕ್ಕಿ ಅವರ ಲೈಫು ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ? ಒಬ್ಬ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಆ ವ್ಯಕ್ತಿ ನಮ್ಮವರು, ಆ ವಸ್ತು ನನ್ನದು, ಈ ಸ್ಟೇಟಸ್ ನನಗೋಸ್ಕರ ಇರುವಂಥದ್ದು, ಹೀಗೆ ನಾನು, ನನ್ನದು, ನನಗೇ ಬೇಕು ಅನ್ನುವಂತಹ ಅತಿ ವ್ಯಾಮೋಹದಿಂದ ನಮ್ಮ ಜೀವನ ಬೇರೆ ಕಡೆ ಟರ್ನ್ ಆಗ್ತಾ ಇರುತ್ತೆ. ಯಾರು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅಪರಿಗ್ರಹ ಅಂದರೆ ನನಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದಿದ್ದನ್ನು ಬೇರೆಯವರಿಗೆ ನಾನು ಕೊಡ್ತೀನೋ, ಅಥವಾ ಈ ವ್ಯಕ್ತಿ ನಮ್ಮವರು, ಈ ವಸ್ತು ನಮ್ಮದು ಅಂತ ನಾವು ಸೀಮಿತವಾಗಿರ್ತೀವೋ ಆಗ ನಮ್ಮ ಲೈಫು ಸರಳವಾಗಿರುತ್ತೆ. ತುಂಬ ಈಸಿಯೆಸ್ಟ್ ವೇ ಎಕ್ಸಾಂಪಲ್ ಕೊಡಬೇಕು ಅಂತಿದ್ರೆ ಎಲ್ಲರ ಮನೇಲೂ ಬಟ್ಟೆ ಇರುತ್ತೆ. 100 ಜೊತೆ ಬಟ್ಟೆ ಇದ್ದರೆ ಅದರಲ್ಲಿ ನಾವು ಕೇವಲ 10 ಜೊತೆ ಬಟ್ಟೆಗಳನ್ನು ಮಾತ್ರ ಡೇ ಟು ಡೇ ಲೈಫಲ್ಲಿ ಬಳಸ್ತಾ ಇರ್ತೀವಿ. ಇನ್ನು 90 ಜೊತೆ ಬಟ್ಟೆಗಳು ಬಳಸ್ತಾ ಇಲ್ಲ ಅಂತಿದ್ರೂ ಸಹ ನಾನು, ನನ್ನದು ಅಥವಾ ನನ್ನ ಬಟ್ಟೆ ಅನ್ನೋ ವ್ಯಾಮೋಹದಿಂದ ನಮ್ಮ ಬಳಿನೇ ಇಟ್ಕೊಂಡಿರ್ತೀವಿ. ಇದೇ ರೀತಿ 4 ಜನ ಮನೇಲಿದ್ರೂ ಸಹ 2 ಕಾರನ್ನು ಪರ್ಚೇಸ್ ಮಾಡಿರ್ತೀವಿ, ಬಳಸ್ತಾ ಇರೋದು ಒಂದೇ ಕಾರ್ ಆಗಿರುತ್ತೆ. ಇನ್ನೊಂದು ಕಾರು ಸ್ಟೇಟಸ್ಗಾಗಿ ಮಾತ್ರ ಬಳಕೆ ಆಗ್ತಿರುತ್ತೆ, ರೋಡ್ಗೆ ಇಳಿತಾನೆ ಇರೋದಿಲ್ಲ. ಸೊ ನಾವು ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ಅಪರಿಗ್ರಹವನ್ನು ಫಾಲೋ ಮಾಡೋಕ್ಕಾದರೆ ನನಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಟುಕೊಂಡು ಉಳಿದುದನ್ನು ಬೇರೆಯವರಿಗೆ ಹಂಚ್ತಾ ಹೋದಾಗ ಅಪರಿಗ್ರಹವನ್ನು ಸುಲಭವಾಗಿ ಅಭ್ಯಾಸ ಮಾಡ್ಬೋದು. ಸೊ ನಿಮ್ಮ ಅಭ್ಯಾಸ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ತನಕ ಪ್ರಣಾಮಗಳು.